ದೇವರಾಜೇಗೌಡ ಎಸ್ಐಟಿ ವಶದಲ್ಲಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ದೇವರಾಜೇಗೌಡ ಈಗ ನ್ಯಾಯಾಲಯದ ಅನುಮತಿ ಪಡೆದು ಎಸ್ಐಟಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದೆ. ಬಿಜೆಪಿ ನಾಯಕರ ಸುತ್ತಲೇ ಗಿರ್ಕಿ ಹೊಡಿತಾ ಇದೆಯಾ ಹಾಗಾದ್ರೆ ಎಸ್ಐಟಿ ತನಿಖೆ? ಪ್ರೀತಂ ಗೌಡ ಆಪ್ತರಾದಂತಹ ಲಿಖಿತ್ ಗೌಡ ಚೇತನ್ರನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ವಿಡಿಯೋ ವೈರಲ್ ಕಂಪ್ಲೇಂಟ್ನಲ್ಲಿ ಲಿಖಿತ್ ಚೇತನ್ ಹೆಸರೇ ಇಲ್ಲ. ಪ್ರೀತಂ ಗೌಡ ಆಪ್ತರಿಗೆ ಸೇರಿದ ಸ್ಥಳಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. ಬಿಜೆಪಿ ನಾಯಕರು ಬಿಜೆಪಿ ಬೆಂಬಲಿಗರೇ ಎಸ್ಐಟಿ ಟಾರ್ಗೆಟ್ ಆಗಿದೆಯಾ ಹಾಗಾದ್ರೆ? ಈವರೆಗೂ ಡ್ರೈವರ್ ಕಾರ್ತಿಕ್ ಗೌಡನನ್ನ ಎಸ್ಐಟಿ ಬಂಧಿಸಿಲ್ಲ. ಈ ಪ್ರಕರಣದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಆರೋಪದಲ್ಲಿ ಬಹಳ ಪ್ರಮುಖವಾಗಿ ಕೇಳಿಬಂದಂತಹ ಹೆಸರು ದೂರು ದಾಖಲಾಗಿದೆ. ಆದರೂ ಕೂಡ ಇಲ್ಲಿ ತನಕ ಕಾರ್ತಿಕ್ ಗೌಡ ಬಂಧನ ಯಾಕಿಲ್ಲ? ಪುಟ್ಟರಾಜು ನವೀನ್ ಗೌಡ ಇಬ್ಬರನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ಟಚ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರೋರು ಪುಟ್ಟರಾಜು ಮತ್ತು ನವೀನ್ ಗೌಡ. ಹಾಗಾದ್ರೆ ಪೆನ್ ಡ್ರೈವ್ ಕೇಸ್ ತನಿಖೆಯಲ್ಲಿ ಎಸ್ಐಟಿ ಪಕ್ಷಪಾತ ಮಾಡ್ತಾ ಇದೆಯಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪೆನ್ ಡ್ರೈವ್ ಪ್ರಕರಣ ಏನಿದೆ, ಎಸ್ಐಟಿ ತನಿಖೆ ನಡೆಸ್ತಾ ಇದೆ ನಿಜ, ಆದ್ರೆ ಎಸ್ಐಟಿ ತನಿಖೆಯ ವೈಖರಿಯ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಕೂಡ ಇದೆ. ಬಿಜೆಪಿ ನಾಯಕರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರು ಅಥವಾ ಬೆಂಬಲಿಗರೇ ಇಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಕೇಳಿಬಂದಂತಹ ಹೆಸರು ಕಾರ್ತಿಕ್ ಗೌಡ. ಆದ್ರೆ ಕಾರ್ತಿಕ್ ಅರೆಸ್ಟ್ ಇದುವರೆಗೂ ಯಾಕಿಲ್ಲ? ಹಾಗಾದ್ರೆ ಪುಟ್ಟರಾಜು ನವೀನ್ ಗೌಡ ಇವರ ಹೆಸರು ಕೂಡ ಇದೆ, ಇವರನ್ನು ಕೂಡ ಟಚ್ ಮಾಡ್ತಾ ಇಲ್ಲ. ಏನ್ ನಡೀತಾ ಇದೆ ಎಸ್ಐಟಿ ತನಿಖೆಯಲ್ಲಿ? ಶ್ವೇತಾ, ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಹಲವು ತಂಡಗಳನ್ನ ರಚನೆ ಮಾಡಿಕೊಂಡು ತನಿಖೆಯನ್ನ ನಡೆಸ್ತಾ ಇದೆ. ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ ಇಬ್ಬರು ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಎಸ್ಐಟಿ. ಅದರಲ್ಲಿ ಪ್ರೀತಂ ಗೌಡ್ರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಲಿಖಿತ್ ಗೌಡ ಮತ್ತು ಚೇತನ್, ಈ ಇಬ್ಬರನ್ನ ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ನಂತರದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಆದ್ರೆ ಮೂಲ ಕಾರಣಕರ್ತ ಪೆನ್ ಡ್ರೈವ್ ಮೊದಲು ಸಿಕ್ಕಿದ್ದು ಕಾರ್ತಿಕ್ ಗೌಡ ಅಂತ ಈಗಾಗಲೇ ಜಗಜ್ಜಾಹಿರ ಇದೆ. ಈ ಪ್ರಕರಣದಲ್ಲಿ ಕಾರ್ತಿಕ್ ಗೌಡ್ನ ಇದುವರೆಗೂ ಸಹ ಎಸ್ಐಟಿ ಟಚ್ ಮಾಡಿಲ್ಲ. ವಶಕ್ಕೆ ಪಡೆಯುವುದಾಗ್ಲಿ ಅಥವಾ ವಿಚಾರಣೆ ನಡೆಸುವುದಾಗ್ಲಿ ಯಾವುದೇ ಕೆಲಸವನ್ನು ಸಹ ಎಸ್ಐಟಿ ಮಾಡಿಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ ಎಸ್ಐಟಿ ಒಂದು ಪಕ್ಷ ಅಥವಾ ಸರ್ಕಾರ ಹೇಳಿದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನುವಂತ ಅನುಮಾನಕ್ಕೆ ಈ ಒಂದು ವಿಡಿಯೋ ವೈರಲ್ ಪ್ರಕರಣದಲ್ಲಿ ಅನುಮಾನ ಸಾಕಷ್ಟು ಕಾಡುತ್ತೆ. ಪುಟ್ಟರಾಜು ಮತ್ತು ನವೀನ್ ಗೌಡ, ಚೇತನ್ ಈ ಯಾರನ್ನು ಸಹ ಇದುವರೆಗೂ ಎಸ್ಐಟಿ ಅಧಿಕಾರಿಗಳು ಟಚ್ ಮಾಡಿಲ್ಲ, ವಿಚಾರಣೆ ನಡೆಸಿಲ್ಲ, ಬಂಧನಕ್ಕೂ ಸಹ ಒಳಪಡಿಸಿಲ್ಲ. ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ 0033 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಟಿಸಿಪೇಟರಿ ಬೇಲ್ ಅನ್ನು ತೆಗೆದುಕೊಂಡು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರು, ಬೇಲ್ ರಿಜೆಕ್ಟ್ ಆಗಿದೆ. ಈಗ ಹೈಕೋರ್ಟ್ ನಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಆದ್ರೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವ ಕೆಲಸವನ್ನು ಯಾಕೆ ಎಸ್ಐಟಿ ಮಾಡ್ತಾ ಇಲ್ಲ? ಹಾಗಾದ್ರೆ ಕಾರ್ತಿಕ್ ಗೌಡ ಹಾಗೂ ಏನು ಕಾಂಗ್ರೆಸ್ನ ಬೆಂಬಲಿಗರಿದ್ದಾರೆ ಅವರ ರಕ್ಷಣೆಗೆ ಎಸ್ಐಟಿ ನಿಂತಿದ್ಯಾ, ಅವರ ರಕ್ಷಣೆಯನ್ನ ಮಾಡ್ತಾ ಇದೆಯಾ ಅನ್ನುವಂತ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದೆ ಎಸ್ಐಟಿಯ ತನಿಖೆಯ ಹಾದಿ. ಜೊತೆಗೆ ಕಾರ್ತಿಕ್ ಗೌಡ, ಪುಟ್ಟರಾಜು, ನವೀನ್ ಗೌಡ, ಚೇತನ್ ಈ ನಾಲ್ವರು ಸಹ ಕಾಂಗ್ರೆಸ್ ವಲಯದಲ್ಲಿ ಗುರುತಿಸಿಕೊಂಡವರು, ಕಾಂಗ್ರೆಸ್ ನಾಯಕರ ರಕ್ಷಣೆಯಲ್ಲಿ ಇದ್ದಾರೆ ಅನ್ನುವಂತಹದ್ದು ಸದ್ಯದ ಮಾಹಿತಿ. ಹೀಗಾಗಿ ಕಾಂಗ್ರೆಸ್ ಜೊತೆಯಲ್ಲಿ ಗುರುತಿಸಿಕೊಂಡವರ ರಕ್ಷಣೆಯಲ್ಲಿ ಎಸ್ಐಟಿ ಇದೆಯಾ, ಬಿಜೆಪಿಯನ್ನೇ ಟಾರ್ಗೆಟ್ ಮಾಡಿ, ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದವರನ್ನೇ ಟಾರ್ಗೆಟ್ ಮಾಡಿ ಈಗ ವಿಚಾರಣೆಯನ್ನ ನಡೆಸ್ತಾ ಇದೆಯಾ, ಟಾರ್ಗೆಟ್ ಆಗಿದೆಯಾ ಬಿಜೆಪಿ ನಾಯಕರ ಆಪ್ತ ವಲಯ ಅನ್ನುವಂತಹದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಅದಕ್ಕೆ ಸಾಕ್ಷಿ ಲಿಖಿತ್ ಗೌಡ ಮತ್ತು ಚೇತನ್ರನ್ನ ಬಂಧಿಸಿ ಈಗ ನ್ಯಾಯಾಂಗ ಬಂಧನದಲ್ಲಿರುವುದು. ಜೊತೆಗೆ ಮಾಜಿ ಶಾಸಕ ಪ್ರೀತಂ ಗೌಡ್ರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಶರತ್, ಕಿರಣ್, ಪುನೀತ್ ಈ ಮೂವರ ಮನೆ ಮೇಲೆ ದಾಳಿಯನ್ನು ನಡೆಸಿ ಬರೋಬ್ಬರಿ 10ಕ್ಕೂ ಹೆಚ್ಚು ಗಂಟೆಗಳ ಕಾಲ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಇಲ್ಲಿ ಬಿಜೆಪಿ ಪಕ್ಷದ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಎಸ್ಐಟಿ ತನಿಖೆಯನ್ನ ವಿಚಾರಣೆಯನ್ನ ನಡೆಸ್ತಾ ಇದೆಯಾ, ಕಾಂಗ್ರೆಸ್ ಸಂಪರ್ಕದಲ್ಲಿರುವ ಅವರ ಸಹಕಾರದಲ್ಲಿರುವಂತವ್ರನ್ನ ರಕ್ಷಣೆ ಮಾಡ್ತಿದೆಯಾ ಎಸ್ಐಟಿ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.